ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಮಾಯಾ ಪ್ರಪಂಚ ಚಾನಲ್. ಇದು ಸೋಮವಾರದ ಸಂಜೆಯ ವ್ಲಾಗ್ ಆಗಿರುತ್ತೆ. ಜೀನಿ ಸ್ಲಿಮ್, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಜೀನಿ ಸ್ಲಿಮ್ಮು ಅಂದರೆ ವೆಯ್ಟ್ ಲಾಸ್ಗೋಸ್ಕರ ಮಾಡಿರೋವಂಥ ಒಂದು ಪ್ರಾಡಕ್ಟು. ತುಂಬ ಜನ ಈ ಒಂದು ಜೀನಿ ಸ್ಲಿಮ್ಮನ್ನು ತಗೊಂಡು ಅವರ ವೆಯ್ಟನ್ನು ಕಡಿಮೆ ಮಾಡ್ಕೊಂಡಿದ್ದಾರೆ. ಅದು ಆರೋಗ್ಯಕರವಾಗಿ, ಅಂದರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದೆ ಅವರ ವೆಯ್ಟನ್ನು ಕಡಿಮೆ ಮಾಡಿಕೊಂಡು ಆರೋಗ್ಯವಾಗಿ ಇದ್ದಾರೆ. ಹಾಗಾಗಿ ನಾನು ಕೂಡ ಇದನ್ನು ಉಪಯೋಗಿಸಿ ನೋಡೋಣ ಅಂತೇಳಿ ತರಿಸಿದ್ದೀನಿ. ನಾನಿವಾಗ ಪ್ರೆಸೆಂಟ್ 74 kg ಇದ್ದೀನಿ. ಅಂದರೆ ಇತ್ತೀಚೆಗೆ ಒಂದು 1 year 1.5 year ನನಗೆ ಒಂದು 4-5 kg ಜಾಸ್ತಿ ಆಗಿದೆ ವೆಯ್ಟ್. ಹಾಗಾಗಿ ಸ್ವಲ್ಪ ಕಡಿಮೆ ಆಗಬೇಕು ಅಂತ ಆಸೆ. ಡಯಟು, ವಾಕಿಂಗು ಇದೆಲ್ಲ ಆವಾಗವಾಗ ಮಾಡ್ತಾ ಇರ್ತೀನಿ, ಆದರೆ ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ನೋಡೋಣ, ಜೀನಿ ಸ್ಲಿಮ್ಮು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ತುಂಬ ಜನ ರಿವ್ಯೂ ಕೊಟ್ಟಿದ್ದಾರೆ ಈ ಒಂದು ಪ್ರಾಡಕ್ಟನ್ನು ಉಪಯೋಗಿಸಿ. ತುಂಬಾ ಚೆನ್ನಾಗಿದೆ, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ, ಖಂಡಿತ ಒಂದು ಟ್ರೈ ಮಾಡ್ಬೋದು ಅಂತೇಳಿ ಅದಕ್ಕೆ ನಾನು ಕೂಡ ತರಿಸಿದ್ದೀನಿ. ನೋಡಿ, ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ, ಬಂದಿದೆ ಪ್ರಾಡಕ್ಟು. ಹಂಗಾಗಿ ದಿನಕ್ಕೆ 2 ಬಾರಿ ಅಂತ ಹಾಕಿದ್ದಾರೆ ನೋಡಿ. ದಿನಕ್ಕೆ 2 ಬಾರಿ ಇದನ್ನು ತೊಗೋಬೇಕಂತೆ. ಬೆಳಗ್ಗೆ ತೊಗೋಬೋದು, ಬೆಳಗ್ಗೆ ಮತ್ತು ಸಂಜೆ ನೈಟ್. ಬೆಳಗ್ಗೆ ಟಿಫನ್ ಟೈಮ್ಗೆ ಮತ್ತು ನೈಟ್ ಊಟ ಟೈಮಿಗೆ ತೊಗೋಬೋದು. ಅದಕ್ಕೆ ಮಾಡೋಣ, ಯೂಸ್ ಮಾಡಿ ನೋಡೋಣ ವೆಯ್ಟ್ ನಿಜವಾಗ್ಲೂ ಕಮ್ಮಿ ಆಗುತ್ತಾ ಅಂಥೇಳಿ ತರಿಸಿದ್ದೀನಿ. 1530 ರೂಪಾಯಿ ಆಯ್ತಿದು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. 20ನೇ ತಾರೀಕು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 20ನೇ ತಾರೀಕಿಂದ ಸುಮಾರು ಜನ ರಿವ್ಯೂ ಕೊಟ್ಟಿರೋದ್ರಲ್ಲಿ ಒಂದು ತಿಂಗಳಿಗೆ ಸುಮಾರು 5ರಿಂದ 6 kg ಕಡಿಮೆ ಆಗಿದ್ದಾರೆ ಅಂತೇಳಿ ತೋರಿಸಿದ್ದಾರೆ. ನಾನು ಕೂಡ 20ನೇ ತಾರೀಕು ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ನೆನ್ಪಿಟ್ಕೊಳ್ಳಿ. ಏಪ್ರಿಲ್ 20 ಇವತ್ತು ನೈಟಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೇ 20ನೇ ತಾರೀಕು ಅಷ್ಟೊತ್ತಿಗೆ ನನ್ನ ವೆಯ್ಟ್ ಎಷ್ಟಿರುತ್ತೆ ಅಂತ ನಿಮಗೆ ಚೆಕ್ ಮಾಡಿ ನಾನು ತೋರಿಸ್ತೀನಿ, ಓಕೆನಾ? ಬನ್ನಿ ಈಗ ಇದನ್ನು ಹೇಗೆ ಮಾಡೋದು, ಹೇಗೆ ಉಪಯೋಗಿಸೋದು ಅಂತಲೇ ತೋರಿಸ್ಕೊಡ್ತೀನಿ. ನೋಡಿ, ಜೀನಿ ಸ್ಲಿಮ್ ಪ್ರಾಡಕ್ಟನ್ನು ಸುಮಾರು 13 ಪದಾರ್ಥಗಳನ್ನು ಬಳಸಿ ಮಾಡಿದ್ದಾರೆ. ಆರೋಗ್ಯಕ್ಕೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಈ ಬೇರೆ ಬೇರೆ ಒಂದು ಪ್ರಾಡಕ್ಟ್ಗಳು ಬರುತ್ತಲ್ಲ, ಹರ್ಬಲ್ ಲೈಫ್ ಅಂತೆ, ಇನ್ನೂ ಕೆಲವೊಂದು ತಗೊಂಡ್ರೆ ಹೆಲ್ತ್ಗೆ ಸ್ಟಾರ್ಟಿಂಗಲ್ಲಿ ಮಾತ್ರ ವೆಯ್ಟ್ ಲಾಸ್ ಆಗುತ್ತೆ, ಅದಾದಮೇಲೆ ಸೈಡ್ ಎಫೆಕ್ಟ್ ಕಾಣಿಸ್ಕೊಳ್ಳುತ್ತೆ ಅಲ್ವಾ? ಆದರೆ ಇದು ಯಾವುದೇ ರೀತಿಯಲ್ಲೂ ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಬೇರೆ ಸೈಡ್ ಎಫೆಕ್ಟನ್ನು ಕೊಡಲ್ಲ. ತುಂಬ ಚೆನ್ನಾಗಿದೆ ಅಂತೇಳಿ ತುಂಬ ಜನ ರಿವ್ಯೂ ಮಾಡಿದ್ದಾರೆ. ಹಾಗಾಗಿ ನಾನು ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಡೇಟ್ ಒಂದು 20ನೇ ತಾರೀಕು ಸೋಮವಾರ ಸಂಜೆ ಈ ಒಂದು ಪ್ರಾಡಕ್ಟನ್ನು ನಾನು ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ 1 ತಿಂಗಳಿಗೆ ನನ್ನ ವೆಯ್ಟ್ ಎಷ್ಟು ಕಡಿಮೆ ಆಗುತ್ತೆ. ಈಗ ಪ್ರೆಸೆಂಟ್ 74 ಇದ್ದೀನಿ. ನೆಕ್ಸ್ಟ್ ಮಂತು 20ನೇ ತಾರೀಕು ಕೂಡ ನಾನು ಸೇಮ್ ಇದೇ ಒಂದು ಜೀನಿ ಪ್ರಾಡಕ್ಟನ್ನು ವಿಡಿಯೋ ಮಾಡಿ ನನ್ನ ವೆಯ್ಟ್ ಕೂಡ ನಿಮಗೆ ತೋರಿಸ್ತೀನಿ, ಓಕೆನಾ? ನೋಡಿ, ಈ ಲೋಟದಲ್ಲಿ 1 ಲೋಟ ಮಾಡ್ಕೊತಾ ಇದ್ದೀನಿ ಜೀನಿ. ಇದಕ್ಕೆ 1 ಲೋಟ ಅಳತೆ ನೀರಲ್ಲಿ, ಈ ಲೋಟದಲ್ಲಿ 1 ಲೋಟ ನೀರನ್ನು ನಾನು ಈಗ ಈ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಓಕೆ, ಇದು ಯಾವ ಥರ ಮಾಡೋದು ಅಂತೇಳಿ ನನಗೆ ವಾಟ್ಸಪ್ಪಲ್ಲಿ ಅವರು ಒಂದು ವಿಡಿಯೋ ಕಳಿಸಿದ್ದಾರೆ. ಸೇಮ್ ನಾವು ಮಾಲ್ಟ್ ಎಲ್ಲ ಹೆಂಗೆ ಮಾಡ್ತೀವಿ ಅದೇ ಥರನೇ ಈ ಒಂದು ಜೀನಿ ಪ್ರಾಡಕ್ಟನ್ನು ಮಾಡೋದು ಕೂಡ. ನೋಡಿ, ಇದು ಒಂದು ಗ್ರಾಹಕರ ವಿಮರ್ಶೆ ಅಂತೇಳಿ ಒಂದು ಅಪ್ಲಿಕೇಶನ್ ಟೈಪಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಏನಪ್ಪ ಇದೆ ಅಂತಂದರೆ, ಬಳಸಲು ಪ್ರಾರಂಭ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಜೊತೆಗೆ ಹೆಸರು, ತೂಕ, ಆರೋಗ್ಯ ಸಮಸ್ಯೆ, ಈ ಮೊದಲು ತೂಕ ಕಡಿಮೆಯಾಗಲು ಏನಾದರೂ ಮೆಡಿಸಿನ್ ತಗೊಂಡಿದ್ದೀರಾ ಅಂತ ಕೇಳಿದ್ದಾರೆ. ಮೊಬೈಲ್ ಸಂಖ್ಯೆ ಕೇಳಿದ್ದಾರೆ, ವಿಳಾಸ ಕೇಳಿದ್ದಾರೆ. ಇದನ್ನು ಭರ್ತಿ ಮಾಡಿ ದಯವಿಟ್ಟು ಈ ನಂಬರ್ಗೆ ವಾಟ್ಸಪ್ ಮಾಡಿ ಕಳುಹಿಸಿ ಕೊಡಿ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಈ ನಂಬರ್ಗೆ ಒಂದು ವಾಟ್ಸಪ್ ಮಾಡಿ ನಿಮ್ಮ ಒಂದು ಎಲ್ಲ ಮಾಹಿತಿಯನ್ನು ಅಂತೇಳಿ ಇದರಲ್ಲಿ ಕೊಟ್ಟಿದ್ದಾರೆ. ನಾನು ಕೂಡ ಮಾಡಿ ಇದಕ್ಕೆ ವಾಟ್ಸಪ್ ಮಾಡ್ತೀನಿ, ಓಕೆನಾ? ಇಲ್ಲೇ ಮಾಡೋದು. ನೀರು ಬಿಸಿ ಆಗ್ತಾ ಇರಲಿ ಅಷ್ಟೊತ್ತಿಗೆ ನಾನು ಈ ಒಂದು ಫಾರ್ಮನ್ನು ಫಿಲಪ್ ಮಾಡ್ತೀನಿ. ಹಾಗೆ ಇನ್ನೊಂದು ಫಾರ್ಮಲ್ಲಿ ಮಾಡುವ ವಿಧಾನ: 1 ಗ್ಲಾಸ್ ನೀರಿಗೆ, ml 1 ಗ್ಲಾಸ್ ಲೋಟ ನೀರಿಗೆ 1 ಸ್ಪೂನ್ ಪೌಡರ್ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ, ಸಕ್ಕರೆ ಬೆಲ್ಲ ಬಳಸಬೇಡಿ ಅಂತ ಹಾಕಿದ್ದಾರೆ. 5ರಿಂದ 10 ನಿಮಿಷ ಕುದಿಸಿ. ನೀವು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಕುಡಿಬೇಕು. ಇದರಿಂದ ನಿಮಗೆ ಹೊಟ್ಟೆ ಹಸಿವು ಕಡಿಮೆ ಆಗುತ್ತದೆ. ಜೀನಿ ಸ್ಲಿಮ್ನಿಂದ ನಿಮ್ಮ ದೇಹದಲ್ಲಿರುವ ಕೊಲೆಸ್ಟ್ರಾಲ್ ಕಡಿಮೆಯಾಗಿ ನಿಮ್ಮ ದೇಹದ ಆರೋಗ್ಯವನ್ನು ಸಮತೋಲನವಾಗಿ ಇಡಲು ಸಹಕಾರಿಯಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ. ನನಗೆ ಪರ್ಸ್ನಲ್ ಆಗಿ ಯಾವುದೇ ಒಂದು ವಸ್ತು ತೊಗೊಂಡು ನಾನು ಜೀನಿ ಪ್ರಾಡಕ್ಟ್ ತುಂಬಾ ಉಪಯೋಗಿಸಿದ್ದೀನಿ. ಅಂದರೆ ಜೀನಿ ಮಾಲ್ಟ್ ಬರ್ತಿತ್ತಲ್ಲ, ಮಿಲೆಟ್, ಅದನ್ನು ಕೂಡ ಉಪಯೋಗಿಸಿದ್ದೀನಿ. ತುಂಬ ಚೆನ್ನಾಗಿರ್ತಿತ್ತು, ಹಾಗಾಗಿ ತರಿಸ್ಕೊಂಡಿದ್ದೀನಿ ಅಷ್ಟೇ. ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ. ಮತ್ತು ಸೂಚನೆ ಅಂತ ಕೊಟ್ಟಿದ್ದಾರೆ, ಹೊಟ್ಟೆ ಹಸಿವು ಕಡಿಮೆ ಆಗುತ್ತೆ. ಜೀನಿ ಸ್ಲಿಮ್ನಿಂದ ನಿಮ್ಮ ದೇಹದಲ್ಲಿರುವ ಕೊಲೆಸ್ಟ್ರಾಲ್ ಕಡಿಮೆಯಾಗಿ ನಿಮ್ಮ ದೇಹದ ಆರೋಗ್ಯವನ್ನು ಸಮತೋಲನವಾಗಿ ಇಡಲು ಸಹಕಾರಿಯಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಸೂಚನೆಗಳು:
ಪ್ರಾರಂಭ ಮಾಡಿದ ದಿನದಿಂದ 1 ವರ್ಷದ ತನಕ ಬಳಸಲೇಬೇಕು. ದಿನಕ್ಕೆ 2 ಬಾರಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ನಂತೆ, ನೈಟ್ ಊಟದ ಬದಲು 1 ಗ್ಲಾಸ್ ಪ್ರತಿದಿನ ಕುಡಿಬೇಕು. ಕಾರ್ಬೋಹೈಡ್ರೇಟು ಮತ್ತು ಸಕ್ಕರೆ ಉಳ್ಳ ಆಹಾರ ಪದಾರ್ಥವನ್ನು ಬಳಸಬೇಡಿ. ಉದಾಹರಣೆ, ಸ್ವೀಟು, ಪಿಜ್ಜಾ, ಬರ್ಗರ್, ಜಂಕ್ ಫುಡ್ಡು, ಮೈದಾದಿಂದ ತಯಾರಿಸಿದ ಪದಾರ್ಥಗಳನ್ನು ಬಳಸಬಾರ್ದು. ನೈಟ್ ಊಟ ಮಾಡೋ ಟೈಮಲ್ಲಿ ಇದನ್ನು ತಗೊಳ್ತೀವಲ್ವ, ಆ ಟೈಮಲ್ಲಿ ಉಪಯೋಗಿಸ್ಬಾರ್ದು ಅಂತ. ಒಂದು ದಿನಕ್ಕೆ ಅರ್ಧ ಗಂಟೆ ಆದರೂ ವ್ಯಾಯಾಮ ಮಾಡಿ ವಾಕಿಂಗ್ ಮಾಡಿದರೆ ಜೀನಿ ಸ್ಲಿಮ್ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ನಮ್ಮ ಜೀನಿ ಸ್ಲಿಮ್ ಜೊತೆಗೆ ಆಹಾರ ಸಮತೋಲನ ಮಾಡುವುದು ಒಳ್ಳೆಯದು. ಜೀನಿ ಸ್ಲಿಮ್ ಕೆಮಿಕಲ್ ಮುಕ್ತ ಆಹಾರ. ಜೀನಿ ಸ್ಲಿಮ್ ಉತ್ತಮ ಆಹಾರವೇ ಹೊರತು ಔಷಧಿಯಲ್ಲ. ಇದರಿಂದ ನಮ್ಮ ದೇಹಕ್ಕೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಅಂತ ತಿಳಿಸಿದ್ದಾರೆ. ನೀವು ಸಣ್ಣ ಆಗಲು ಜೊತೆಗೆ ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಜೀನಿ ಸ್ಲಿಮ್ ಪೌಷ್ಟಿಕಾಂಶವುಳ್ಳ ಆಹಾರ. ನಿಮಗೆ ಆರೋಗ್ಯದಲ್ಲಿ ಬೇರೆ ಯಾವುದಾದ್ರೂ ಕಾಯಿಲೆಗಳಿದ್ದರೆ ಜೀನಿ ಸ್ಲಿಮ್ಮನ್ನು ಬಳಸಬಹುದು. ನಿಮಗೆ ಏನಾದರೂ ಸಂದೇಹವಿದ್ದಲ್ಲಿ ಭೂಮಿಕಾ ಅವರಿಂದ ಪರಿಹಾರ ಪಡೆಯಬಹುದು. ಆ್ಯಡ್ ಕೊಟ್ಟಿದ್ದಾರಲ್ಲ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲ, ಭೂಮಿಕಾ ಅವರನ್ನು ಮಾತಾಡ್ಬೋದು ಅಂತೇಳಿ ಅವ್ರದ್ದು ನಂಬರ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ಓಕೆನಾ. ಇವಾಗ ಈ ಒಂದು ಫಾರ್ಮನ್ನು ಫಿಲಪ್ ಮಾಡೋಣ. ಓಕೆನಾ. ಫಾರ್ಮನ್ನು ಕೂಡ ಫಿಲಪ್ ಮಾಡಿದ್ದೀನಿ. ಈಗ ನೀರು ಕೂಡ ಬಿಸಿಯಾಗಿದೆ. ಈಗ ಈ ಒಂದು ಜೀನಿ ಸ್ಲಿಮ್ ಪ್ಯಾಕೆಟನ್ನು ಫಸ್ಟಿಗೆ ಓಪನ್ ಮಾಡ್ಕೊಳ್ಳೋಣ. ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ನೋಡೋದಕ್ಕೆ ಇದು ಯಾವ ಥರ ಇದೆ ಅಂದರೆ ತುಂಬ ಒಂಥರ ಪರಿಮಳ. ಈ ತಂಬಿಟ್ಟಿಗೆಲ್ಲ ನಾವು ಮಾಡ್ತೀವಲ್ವ, ಹಿಟ್ಟು ತಂಬಿಟ್ಟಿಗೆಲ್ಲ ಮಾಡಿದಾಗ ಈ ಕಾಳುಗಳೆಲ್ಲ ಹಾಕಿ ಮಾಡ್ತೀವಿ ನೋಡಿ. ಕಾಳಂದ್ರೆ ಉರ್ಗಡ್ಲೆ, ಇದು ಎಳ್ಳು ಅಂತದೆಲ್ಲ ಆ ಥರ ಬರ್ತಾ ಇದೆ ಸ್ಮೆಲ್ಲು. ನೋಡಿ, ಈ ಥರ ಇದೆ ಪೌಡರು. ನೋಡಿ, ಈ ಥರ ಇದೆ ಪೌಡರ್. ಈಗ ಇದು 1 ಸ್ಪೂನ್ ಪೌಡರನ್ನು 1.5 ಸ್ಪೂನ್ ಹಾಕ್ಕೊತೀನಿ. ಇದು ಒಂದು ರೀತಿಲಿ ಕಪ್ಪಲ್ಲಿ ಹಾಕಿ, ಆಮೇಲೆ ಇದನ್ನು ತಂಪಾದಂಥ ಪ್ರದೇಶದಲ್ಲಿ ಇಡಬೇಕಂತೆ, ಅಡುಗೆ ಮನೇಲಿ ಇಡಬಾರ್ದಂತೆ. ಹಾಗಾಗಿ ಇದನ್ನು ತಗೊಂಡೋಗಿ ಇಲ್ಲಿ ಫ್ರಿಜ್ಜಲ್ಲಿ ಇಟ್ಕೊತೀನಿ ನಾನು. ನೋಡಿ, ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡು ನೀಟಾಗಿ ಗಂಟಿಲ್ಲದೆ ಈ ಥರ ಮಿಕ್ಸ್ ಮಾಡ್ಕೊತೀನಿ. ಸೇಮ್ ನಾವು ಮಾಲ್ಟ್ ಆಗಲಿ ರಾಗಿ ಗಂಜಿ ಆಗಲಿ ಹೆಂಗೆ ಮಾಡ್ತೀವಿ ಸೇಮ್ ಟು ಸೇಮ್ ಹಂಗೆ ಮಾಡೋದು. ಇದನ್ನು ನೋಡಿ, ಈ ರೀತಿ ನೀರು ಹಾಕಿ 1 ಸ್ಪೂನು ಅಲ್ಲ 1.5 ಸ್ಪೂನ್ ಹಾಕ್ಕೊಂಡು ಈ ರೀತಿ ನೀಟಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಂಡು, ಮಿಕ್ಸ್ ಮಾಡಿರೋಂಥದ್ದನ್ನ ಈಗ ನೀರು ಕಾಯಕ್ಕಿಟ್ಟಿದ್ವಲ್ಲ, ನೋಡಿ ನೀರು ಕಾಯ್ತಾ ಇದೆ. ಈಗ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಓಕೆನಾ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕಂತೆ, 5 ರಿಂದ 10 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಬೇಕಂತೆ. ಹಾಗಾಗಿ ಇದು ಬಾಯ್ಲ್ ಆಗಲಿ. ನೋಡಿ, ಈಗ ಜೀನಿ ಮಾಡಿಟ್ಟು ಚೆನ್ನಾಗಿ ಕುದೀತಾ ಇದೆ. ಸುಮಾರು ಒಂದು 5 ರಿಂದ 8 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊತೀನಿ. ಬೆಲ್ಲ ಆಗಲಿ ಶುಗರ್ ಆಗಲಿ ಸೇರಿಸಬಾರ್ದು ಅಂತ ಹೇಳಿದ್ದಾರೆ. ಇದಕ್ಕೆ ನಮ್ಮ ಟೇಸ್ಟಿಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ನೋಡಿ, ಜೀನಿ ಸ್ಲಿಮ್ ಈಗ ರೆಡಿಯಾಗಿದೆ. ಟೇಸ್ಟ್ ಹೇಗಿರುತ್ತೆ ಅಂತೇಳಿ ನೋಡೋಣ. ಈ ಸೇಮ್ ಟು ಸೇಮ್ ಯಾವ ಥರ ಇದೆ ಅಂತಂದರೆ ಟೇಸ್ಟು, ಗೋಧಿ, ಅಕ್ಕಿ, ರಾಗಿ ಜೊತೆಗೆ ಕಾಳುಗಳು ಎಲ್ಲ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿ ನಾವು ಮಾಲ್ಟ್ ಮಾಡ್ಕೊತೀವಲ್ವ, ಆ ಥರ ಇದೆ ಟೇಸ್ಟು. ಚೆನ್ನಾಗಿದೆ. ಏಪ್ರಿಲ್ 20ನೇ ತಾರೀಕು ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ನೈಟ್ 1 ಟೈಮ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅವರು 2 ಟೈಮ್ ತಗೋಬೇಕು ಅಂತ ಹೇಳಿದ್ದಾರೆ. ಅದೇ 2 ಟೈಮ್ ಅಂದರೆ ಬೆಳಗ್ಗೆ 1 ಟೈಮ್ ತಗೊಂಡ್ರು ಬೆಳಗ್ಗೆ ಹೊತ್ತು ಆ್ಯಕ್ಚುಲಿ ಸ್ವಲ್ಪ ಹೊಟ್ಟೆಗೆ ಚೆನ್ನಾಗಿ ತಿನ್ನಬೇಕು ಬೆಳಗ್ಗೆ. ಇದ್ರ ಜೊತೆಗೆ ಏನಾದರೂ ಫ್ರೂಟ್ಸು ಅಥವಾ ತರಕಾರಿ ಆ ಥರ ಏನಾದರೂ ತೊಗೊತೀನಿ. ಮಧ್ಯಾಹ್ನ ಮಾಮೂಲಿ ಊಟ, ನೈಟಲ್ಲಿ ಸೇಮ್ ಇದೆ ಜೀನಿ ಸ್ಲಿಮ್ಮನ್ನು ತೊಗೊತೀನಿ. ನೋಡೋಣ, 1 ತಿಂಗಳು ವೆಯ್ಟ್ ಲಾಸ್ ಚಾಲೆಂಜ್ ಇದು. ಯಾವ ರೀತಿ ಎಷ್ಟು ವೆಯ್ಟ್ ಲಾಸ್ ಆಗ್ತೀನಿ ಅಂತೇಳಿ ನೋಡುವ. ನೆಕ್ಸ್ಟು ಇದೇ ಡೇಟಿಗೆ ಮೇ 20ನೇ ತಾರೀಕು ನಾನು ನಿಮಗೆ ವಿಡಿಯೋ ಮಾಡಿ ನನ್ನ ವೇಟು ಕೂಡ ಇವಾಗ ಕ್ಷಣಕ್ಕೆ ನನಗೆ 74 ಇದೆ. ಆವತ್ತಿನ ಒಂದು ಮೇ 26ನೇ ತಾರೀಕು ಎಷ್ಟಿರುತ್ತೆ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವ್ಲಾಗ್ ಹೇಗಿತ್ತು ಅಂತೇಳಿ. ಈ ವ್ಲಾಗ್ ನಿಮ್ಗೆ ಏನಾದ್ರು ಒಂಚೂರಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ. ವಿಡಿಯೋದಲ್ಲಿ ಬರುವಂಥ ಆ್ಯಡ್ಗಳನ್ನು ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಇಷ್ಟೊತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರಾದರೂ ವಿಡಿಯೋ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.